ಸಾಲು ಮರದ ತಿಮ್ಮಕ್ಕ ತಮಗೆ ಮಕ್ಕಳಿಲ್ಲವೆಂದು ಮರಗಳನ್ನೇ ತಮ್ಮ ಮಕ್ಕಳಂತೆ ಬೆಳೆಸಿ ಮಕ್ಕಳ ದಿನಾಚರಣೆಯೆಂದೇ ಮರಗಳನ್ನೆಲ್ಲ ಅನಾಥ ಮಾಡಿ ಹೊರಟ ಈ ತಾಯಿಗೆ ಸಾವಿರಾರು ಮರಗಳನ್ನು ನೆಡಬೇಕೆಂಬ ಆಲೋಚನೆ ಬಂದಿದ್ದಾದರೂ ಹೇಗೆ, ಇವರ ಜೀವಮಾನದಲ್ಲಿ ನೆಟ್ಟ ಒಟ್ಟು ಮರಗಳೆಷ್ಟು, ಇವರ ಈ ಸಾಧನೆಗೆ ದೊರೆತ ಪ್ರಶಸ್ತಿಗಳು ಯಾವುವು, ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಜೂನ್ 30, 1911 ಇಸವಿಯಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚಿಕ್ಕರಂಗಯ್ಯ ಹಾಗೂ ವಿಜಯಮ್ಮ ಎಂಬ ದಂಪತಿಗಳಿಗೆ ತಿಮ್ಮಕ್ಕನವರ ಜನನವಾಗುತ್ತದೆ. ತಿಮ್ಮಕ್ಕನವರ ತಂದೆ ತಾಯಿ ತುಂಬಾ ಬಡವರಾಗಿದ್ದರಿಂದ ತಿಮ್ಮಕ್ಕನವರನ್ನು ಶಾಲೆಗೆ ಕಳುಹಿಸಿ ಅಗತ್ಯ ಶಿಕ್ಷಣ ಕೊಡಿಸಲು ಸಾಧ್ಯವಾಗುವುದಿಲ್ಲ. ಶಾಲೆಗೆ ಹೋಗದ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಕುರಿ ಕಾಯುವುದು, ದನ ಮೇಯಿಸುವುದು ಇಂತಹ ಕೆಲಸಗಳನ್ನು ನೋಡಿಕೊಳ್ಳುತ್ತಿರುತ್ತಾರೆ. ತಿಮ್ಮಕ್ಕನವರಿಗೆ ಸುಮಾರು 10 ವರ್ಷ ವಯಸ್ಸಿನಲ್ಲಿ ಹತ್ತಿರದ ಕಲ್ಲಿನ ಗಣಿಯಲ್ಲಿ ಕೆಲಸಕ್ಕಾಗಿ ಸೇರಿಸಲಾಗುತ್ತದೆ. ತಮ್ಮ 19ನೇ ವಯಸ್ಸಿನಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬ ವ್ಯಕ್ತಿಯೊಂದಿಗೆ ಮದುವೆ ಮಾಡಲಾಗುತ್ತದೆ. ಚಿಕ್ಕಯ್ಯನವರೂ ಸಹ ಬಡವರಾಗಿದ್ದು ದಿನಗೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುತ್ತಾರೆ. ಚಿಕ್ಕಯ್ಯ ಹಾಗೂ ತಿಮ್ಮಕ್ಕನವರಿಗೆ ಮದುವೆಯಾಗಿ ಸುಮಾರು ವರ್ಷಗಳಾದರೂ ಮಕ್ಕಳಿರುವುದಿಲ್ಲ. ಮಕ್ಕಳಿಲ್ಲದ ಕಾರಣ ಊರಿನ ಜನರು, ನೆಂಟರಿಷ್ಟರು ಇವರುಗಳ ಮಾತಿನಿಂದ ದಂಪತಿಗಳಿಬ್ಬರು ತುಂಬಾ ಬೇಸರಗೊಂಡಿರುತ್ತಾರೆ. ಒಂದು ಕೆಲಸದ ಕಾರಣ ದಂಪತಿಗಳಿಬ್ಬರು ಕಾಲ್ನಡಿಗೆಯಲ್ಲಿ ಪಕ್ಕದ ಊರಿಗೆ ಹೋಗುತ್ತಿರುತ್ತಾರೆ. ಬಿಸಿಲಿನ ಬೇಗೆ ತುಂಬಾ ಹೆಚ್ಚಾಗಿದ್ದು ಈ ರಸ್ತೆಯಲ್ಲಿ ಮರಗಳಿಲ್ಲದ ಕಾರಣ ಇಬ್ಬರಿಗೂ ತುಂಬಾ ಆಯಾಸವಾಗುತ್ತದೆ. ಹಾಗೆಯೇ ಮುಂದೆ ಹೋಗಿ ದಣಿವಾರಿಸಲು ಒಂದು ಚಿಕ್ಕ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ತಮಗಾದ ಕಷ್ಟ ಬೇರೆಯವರಿಗೆ ಆಗಬಾರದೆಂದು ಆಲೋಚಿಸಿ ದಂಪತಿಗಳಿಬ್ಬರು ರಸ್ತೆ ಬದಿಯಲ್ಲಿ ಆಲದ ಮರದ ಸಸಿಗಳನ್ನು ನೆಡಲು ನಿರ್ಧಾರ ಮಾಡುತ್ತಾರೆ. ತಮ್ಮ ಹಳ್ಳಿಗೆ ಹಿಂತಿರುಗಿದ ದಿನವೇ ಸಸಿಗಳನ್ನು ನೆಡುವ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಬಡವರಾಗಿದ್ದರೂ ಸಹ ದಿನಗೂಲಿ ಕೆಲಸದಿಂದ ಬಂದ ಹಣದಲ್ಲಿ ಅಲ್ಪ ಸ್ವಲ್ಪ ಉಳಿಸಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಕೈಗೊಂಡರು. 1 ವರ್ಷದಲ್ಲಿ ಕುದೂರು ಹಳ್ಳಿಯ ಸಮೀಪದ ದಾರಿಯಲ್ಲಿ 4 ಕಿಲೋಮೀಟರ್ ವರೆಗೂ ಸುಮಾರು 10 ಸಸಿಗಳನ್ನು ನೆಡುತ್ತಾರೆ. ಬಿಸಿಲಿನ ಬೇಗೆ ಹೆಚ್ಚಾಗಿದ್ದು ತಮಗೆ ಅರಿವಿಲ್ಲದೆ ಬೇಸಿಗೆಯಲ್ಲಿ ಗಿಡಗಳನ್ನು ನೆಟ್ಟ ಕಾರಣ 4 ಕಿಲೋಮೀಟರ್ ವರೆಗೂ ಕಾಲ್ನಡಿಗೆಯಲ್ಲಿಯೇ ಪ್ರತಿನಿತ್ಯ ನೀರನ್ನು ಹೊತ್ತು ದಂಪತಿಗಳಿಬ್ಬರು ಗಿಡಗಳಿಗೆ ನೀರನ್ನು ಹಾಕುತ್ತಿರುತ್ತಾರೆ. ಜಾನುವಾರುಗಳಿಂದ ಸಸಿಗಳನ್ನು ರಕ್ಷಿಸಲು ಸಸಿಗಳ ಸುತ್ತ ಮುಳ್ಳುಬೇಲಿಯನ್ನು ನಿರ್ಮಿಸಿದರು. ತಮ್ಮ ಅತ್ಯಲ್ಪ ಆದಾಯದ ಉಳಿತಾಯವನ್ನೇ ಬಳಸಿಕೊಂಡು 2ನೇ ವರ್ಷದಲ್ಲಿ 15 ಸಸಿಗಳನ್ನು ಮತ್ತು 3ನೇ ವರ್ಷದಲ್ಲಿ 20 ಸಸಿಗಳನ್ನು ನೆಡುತ್ತಾ ಬಂದರು. ನಂತರದ ದಿನಗಳಲ್ಲಿ ಮುಂಗಾರು ಮಳೆಯ ಸಮಯದಲ್ಲಿ ಸಸಿಗಳನ್ನು ನೆಡಲು ನಿರ್ಧರಿಸಿದರು. ಮಕ್ಕಳಿಲ್ಲದ ಕಾರಣ ಜನಗಳ ಹೀಯಾಳಿಕೆಯ ಮಾತುಗಳಿಗೆ ಬೇಸರಗೊಂಡು ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾರೆ. ನಂತರದ ದಿನಗಳಲ್ಲಿ ಮಕ್ಕಳಿಲ್ಲವೆಂಬ ಕೊರಗನ್ನು ದೂರ ಮಾಡಿಕೊಳ್ಳಲು ಇನ್ನೂ ಹೆಚ್ಚು ಸಸಿಗಳನ್ನು ನೆಟ್ಟು ಅವುಗಳನ್ನೇ ತಮ್ಮ ಮಕ್ಕಳಂತೆ ಬೆಳೆಸಬೇಕೆಂಬ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ದೃಢ ನಿರ್ಧಾರವನ್ನು ತೆಗೆದುಕೊಂಡ ತಿಮ್ಮಕ್ಕನವರು ಸುಮಾರು 8,000ಕ್ಕೂ ಹೆಚ್ಚು ಮರಗಳ ತಾಯಿಯಾಗುತ್ತಾರೆ. ಇವರ ಈ ಸಾಧನೆಗೆ 20ಕ್ಕೂ ಹೆಚ್ಚು ಪ್ರಶಸ್ತಿಗಳು ದೊರಕಿದ್ದು ಭಾರತದೆಲ್ಲೆಡೆ ಹಲವಾರು ಸನ್ಮಾನಗಳನ್ನು ಮಾಡಿದ್ದಾರೆ. 1995ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, 97ರಲ್ಲಿ ಇಂದಿರಾ ಪ್ರಿಯಮಿತ್ರ ವೃಕ್ಷ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆಯ ಪ್ರಮಾಣ ಪತ್ರ, ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣ ಪತ್ರ, 2000ನೇ ಇಸವಿಯಲ್ಲಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, 2006ರಲ್ಲಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ, ಪಂಪಾಪತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಎಂಬ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ, ವೇಬ್ಯಾಟ್ ಮಿಷನ್ನಲ್ಲಿ ವಿಶ್ವಾತ್ಮ ಪುರಸ್ಕಾರ ಪ್ರಶಸ್ತಿ, 2010ರ ಸಾಲಿನ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರಕಿದೆ.
2016ರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಎಂಬ ಸಂಸ್ಥೆ ವಿಶ್ವದ ಅತ್ಯಂತ ಪ್ರಭಾವಿ ಹಾಗೂ ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ತಿಮ್ಮಕ್ಕನವರೂ ಸಹ ಒಬ್ಬರೆಂದು ಪಟ್ಟಿ ಮಾಡಲಾಗಿದೆ. ಅಮೆರಿಕ ಮೂಲದ ತಿಮ್ಮಕ್ಕ ದಿ ರಿಸೋರ್ಸಸ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಎಂಬ ಸಂಸ್ಥೆಯು ಅವರ ಸಂಸ್ಥೆಗೆ ತಿಮ್ಮಕ್ಕನವರ ಹೆಸರನ್ನು ಇಟ್ಟು ಗೌರವಿಸಿದ್ದಾರೆ. 1991ರಲ್ಲಿ ಚಿಕ್ಕಯ್ಯನವರು ಅನಾರೋಗ್ಯದಿಂದ ನಿಧನರಾಗುತ್ತಾರೆ. ನಂತರದ ದಿನಗಳಲ್ಲಿ ತಿಮ್ಮಕ್ಕನವರು ಒಬ್ಬ ಹುಡುಗನನ್ನು ತಮ್ಮ ಮಗನಾಗಿ ದತ್ತು ಪಡೆಯುತ್ತಾರೆ. ನವೆಂಬರ್ 14, 2025ರಲ್ಲಿ ತಿಮ್ಮಕ್ಕನವರು ತಮ್ಮ 114ನೇ ವಯಸ್ಸಿನಲ್ಲಿ ನಿಧನರಾಗುತ್ತಾರೆ. ತಿಮ್ಮಕ್ಕನವರು ಬೆಳೆಸಿರುವ ಪ್ರತಿ ಮರಗಳ ನಿರ್ವಹಣೆಯು ಕರ್ನಾಟಕ ಸರ್ಕಾರದ ಅಧೀನತೆಯಲ್ಲಿದೆ. ಇದಿಷ್ಟು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶುದ್ಧ ಕನ್ನಡ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.